ಉಚಿತ ಕಾಲಕ್ಕೆ ಮುಂಚಿತವಾಗಿ ನೀವು ಯಾವ ಪ್ರೀತಿಯನ್ನು ಹೆಚ್ಚಿಸಿಕೊಳ್ಬೇಡಿ. ದೇವರು ನಿಮಗೋಸ್ಕರವಾಗಿ ಒಂದು ಯೋಜನೆಯನ್ನು ಇಟ್ಟಿದ್ದಾನೆ. ಆಮೇಲೆ ನಿಮಗೋಸ್ಕರವಾಗಿ ಒಂದು ಯೋಜನೆಯನ್ನು ಇಟ್ಟಿರ್ತಾನೆ. ಆ ಯೋಜನೆಯನ್ನು ತಪ್ಪಿಸ್ಲಿಕ್ಕೋಸ್ಕರವಾಗಿ ಸೈತಾನನ ಏನ್ ಮಾಡ್ತಾನೆ ಅಂದ್ರೆ ಈ ಲೋಕದ ಪ್ರೀತಿಯನ್ನು ಮಧ್ಯಕ್ಕೆ ತರ್ತಾನೆ. ಯಾಕೆ? ಆ ಯೋಜನೆಯಿಂದ ನೀನು ತಪ್ಪಿ ಹೋಗ್ಬೇಕು ಎಂಬುದಾಗಿ. ಯಾಕೆಂದ್ರೆ ಇವರ ಸಂತತಿ ಏನಾಗಬಾರ್ದು, ದೈವ ಸಂತತಿಯಾಗಿ ಮಾಡಬಾರ್ದು. ಹಾಗಾಗಿ ಚೆನ್ನಾಗಿ ನಿತ್ಯ ಮಾಡ್ಕೊಳ್ತೀನಿ. ನೀವು ಉಚಿತ ಕಾಲಕ್ಕೆ ಮುಂಚಿತವಾಗಿ ಈ ಲೋಕದ ಯಾವ ಪ್ರೀತಿಯನ್ನು ಅಪೇಕ್ಷಿಸಬೇಕು. ಹೇಳಿ, ಸ್ವಾಮಿ, ಯಾರು ನನ್ನ ಒಳಗೆ ಪ್ರವೇಶ ಮಾಡದ ಹಾಗೆ ನಾನು ಕೋಟೆಯಾಗಿ ನಾನು ಇರ್ತೇನೆ. ನಿನಗೆ ಪವಿತ್ರವಾಗಿ ನಾನು ಇರ್ತೇನೆ. ಈ ಯೌವನ ಪ್ರಾಯದಲ್ಲಿ ನೀವು ಹೇಗೆ ಇರಬೇಕು ಅಂತಂದ್ರೆ ಶೂಲಂ ರೀತಿಯ ರೀತಿಯಲ್ಲಿ ನೀವು ಕೋಟೆಯಾಗಿ ಇರಬೇಕು. ಕೋಟೆ ಅಂತಂದ್ರೆ ಗೋಡೆ, ಓಕೆನಾ? ಈ ಗೋಡೆಯಲ್ಲಿ ಯಾವುದು ಒಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೋಸಕರವಾದಂತ ಮಾತು ನಿನ್ನ ಒಳಗೆ ಬರದೇ ಇದ್ದಂಗೆ ತಡೆಯುವಂಥದ್ದು ಗೋಡೆ. ಆ ಗೋಡೆಯ ರೀತಿಯಲ್ಲಿ ನೀನು ಇರಬೇಕು. ಅದು ಬಾಗಿಲುಗಳಾಗಿರ್ಬಾರ್ದು. ಯಾರು ಬೇಕಾದ್ರೂ ಬರುತ್ತೆ, ಯಾರು ಬೇಕಾದ್ರೂ ಈ ವರ್ಷ ಒಬ್ರು, ಇನ್ನೊಂದು ವರ್ಷ ಇನ್ನೊಬ್ಬ, ಇನ್ನೊಂದು ವರ್ಷ ಇನ್ನೊಬ್ಳು, ಆ ರೀತಿಯಾಗಿ ಪ್ರೀತಿಸ್ಕೊಂಡು ಹೋಗುವಂಥದ್ದು ಈ ಶರೀರ ಕರ್ತನಿಗೆ ಕರ್ತನಿಗೆ ಹೇಳಿ, ಸ್ವಾಮಿ, ಯಾರು ನನ್ನ ಒಳಗೆ ಪ್ರವೇಶ ಮಾಡದ ಹಾಗೆ ನಾನು ಒಂದು ಕೋಟೆಯಾಗಿ ನಾನು